ಕೃಷಿ ಕ್ಷೇತ್ರ ಕೂಡ ಮತ್ತಷ್ಟು ಸ್ಮಾರ್ಟ್ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ವ್ಯಕ್ತಿ ಒಂದಿಷ್ಟು ಎಕರೆಗಟ್ಟಲೆ ಜಮೀನನ್ನು ಹೊಂದಿರುವಂತಹ ಸಂದರ್ಭದಲ್ಲಿ ಆತನ ಹೊಲ ಒಂದು ಕಡೆ ಇದ್ರೆ ಮನೆ ಮತ್ತೊಂದು ಕಡೆ ಇರುತ್ತೆ. ಬಟ್ ಹೊಲದಲ್ಲಿ ಏನೇನು ಆಗ್ತಿದೆ ಅನ್ನೋದಕ್ಕೆ ಆತನಿಗೆ ಯಾವುದೇ ರೀತಿ ಮಾಹಿತಿ ಬೇಕಾದರೆ ಆತ ಖುದ್ದು ಹೊಲಕ್ಕೆ ಹೋಗ್ಬೇಕಾಗಿತ್ತು. ಬಟ್ ಇದೀಗ ಆಧುನಿಕ ಸ್ಪರ್ಶ ಸಿಕ್ಕಿರುವಂಥದ್ದು. ಅಂದ್ರೆ ಆ ವ್ಯಕ್ತಿ ಎಲ್ಲೋ ಇದ್ರೂ ಕೂಡ ತನ್ನ ಹೊಲದಲ್ಲಿ ಏನೇನಾಗ್ತಿದೆ ಅನ್ನೋದನ್ನ ಅಂದ್ರೆ ಕಣ್ಣಳತೆಯ ದೂರದಲ್ಲಿ ಆತ ನೋಡಬಹುದಾಗಿದೆ. ಅದು ಕೂಡ ಡಿಜಿಟಲ್ ಮೂಲಕ, ಅಂದ್ರೆ ತನ್ನ ಮೊಬೈಲ್ನ ಮೂಲಕವೇ ತನ್ನ 100 ಕಿಲೋಮೀಟರ್ ದೂರದಲ್ಲಿರುವಂತಹ ಹೊಲದಲ್ಲಿ ಏನಾಗ್ತಿದೆ ಅನ್ನೋದನ್ನು ಕೂಡ ಆತ ವೀಕ್ಷಣೆ ಮಾಡಬಹುದಾಗಿದೆ. ಅದು ಹೇಗೆ ಅನ್ನೋದನ್ನ ನಿಮಗೆ ದೃಶ್ಯ ಸಮೇತ ತೋರಿಸ್ತಾ ಹೋಗ್ತೀನಿ. ದೃಶ್ಯದಲ್ಲಿ ಗಮನಿಸ್ತಾ ಇದ್ರೆ ಈ ಒಂದು ಕ್ಯಾಮರಾದ ಮೂಲಕ ತನ್ನ ಹೊಲದಲ್ಲಿ ಏನೇನಾಗ್ತಿದೆ ಅನ್ನೋದನ್ನು ಕೂಡ ಆ ವ್ಯಕ್ತಿ, ಅಂದ್ರೆ ರೈತ ಬೇರೆಲ್ಲೋ ಒಂದು ಮೂಲೆಯಲ್ಲಿ ಕೂತು ಕೂಡ ಅದನ್ನು ನೋಡಬಹುದಾಗಿದೆ. ಅಂದ್ರೆ ಈ ಒಂದು ಕ್ಯಾಮರಾ ಏನಿದೆ, 2 ಕ್ಯಾಮರಾನು ಒಂದು ಜಾಗದಲ್ಲಿ ಹಾಕಬಹುದಾಗಿದೆ. ಒಂದು ಕ್ಯಾಮರಾ ನಿರ್ದಿಷ್ಟವಾಗಿ ಫೋಕಸ್ ಮಾಡಿದ್ರೆ, ಅಂದ್ರೆ ಆ ಕೃಷಿ ಜಾಗದಿಂದ 100 ಮೀಟರ್ ಸುತ್ತಳದಲ್ಲಿ ಏನೇನಾಗ್ತಿದೆ ಅನ್ನೋದನ್ನು ಕ್ಯಾಪ್ಚರ್ ಮಾಡಿದ್ರೆ, ಮತ್ತೊಂದು ಕ್ಯಾಮರಾ ಫುಲ್ 360 ಡಿಗ್ರಿ ತಿರುಗಿ ಅಲ್ಲಿರುವಂತಹ ಪ್ರತಿಯೊಂದು ಮೂವ್ಮೆಂಟ್ ಅನ್ನು ಕೂಡ ಕ್ಯಾಪ್ಚರ್ ಮಾಡುತ್ತೆ. ಅಂದ್ರೆ ಆ ಒಂದು ಹೊಲಕ್ಕೆ, ತನ್ನ ಕೃಷಿ ಭೂಮಿಗೆ ಯಾವುದೋ ಒಂದು ವ್ಯಕ್ತಿ ಬಂದಂತಹ ಸಂದರ್ಭದಲ್ಲಿ, ಕಳ್ಳರು ಬಂದಂತಹ ಸಂದರ್ಭದಲ್ಲಿ, ಅಥವಾ ಯಾವುದೋ ಒಂದು ಪ್ರಾಣಿ ಬಂದಂತಹ ಸಂದರ್ಭದಲ್ಲಿ ಅದರ ಫೋಟೋವನ್ನು ತೆಗೆಯೋದರ ಜೊತೆಗೆ ಆ ಒಂದು ವ್ಯಕ್ತಿಯ ಮೊಬೈಲ್ ಆಕ್ಸೆಸ್ ಮೂಲಕ ಆತನಿಗೆ ಒಂದು ಮೆಸೇಜ್ ಅನ್ನು ಕೊಡುವಂತಹ ಒಂದು ಕೆಲಸವನ್ನು ಮಾಡುತ್ತೆ. ಅದರ ಜೊತೆಗೆ ಬಂದಂತಹ ವ್ಯಕ್ತಿ ಯಾರು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಇಮೇಜ್ ಅನ್ನು ಕೂಡ ಕಳಿಸುತ್ತೆ. ಅದರ ಜೊತೆಗೆ ಆ ವ್ಯಕ್ತಿಯ ಜೊತೆ, ಅಂದ್ರೆ ಫಾರ್ ಎಕ್ಸಾಂಪಲ್ ತನ್ನ ಹೊಲಕ್ಕೆ ಯಾವುದೊಂದು ಕದಿಮ ಬಂದಂತಹ ಸಂದರ್ಭದಲ್ಲಿ ಆ ಒಂದು ಕೃಷಿಯ ಮಾಲೀಕ ಏನಿದೆ, ಅಂದ್ರೆ ಕೃಷಿ ಭೂಮಿ ಮಾಲೀಕ, ಆತನ ಜೊತೆ ಕಮ್ಯುನಿಕೇಟ್ ಕೂಡ ಮಾಡಬಹುದಾಗಿದೆ. ಅದೇ ಹೇಗಂದ್ರೆ ಈ ಒಂದು ಕ್ಯಾಮರಾದಲ್ಲಿ ಒಂದು ಸ್ಪೀಕರ್ ವ್ಯವಸ್ಥೆ ಕೂಡ ಇದೆ. ಇದರ ಮೂಲಕ ಆತ ಮಾತಾಡಬಹುದಾಗಿದೆ. ಅಂದ್ರೆ ಕೃಷಿ ಭೂಮಿಯಲ್ಲಿ ಏನೇನಾಗ್ತಿದೆ ಅಂತ ಒಂದು ಕಡೆ ದೃಶ್ಯ ಸಮೇತ ನೋಡಿದ್ರೆ, ಅಲ್ಲಿದ್ದಂತಹ ಯಾವುದೋ ಒಂದು ಕದಿಮೆ ಬಂದಿದ್ರೆ ಆತನ ಪ್ರಶ್ನೆ ಮಾಡುವಂತಹ ಅವಕಾಶ ಕೂಡ ಇರುತ್ತೆ. ತನ್ನ ಮೊಬೈಲ್ ಮೂಲಕವೇ ಪ್ರಶ್ನೆ ಮಾಡಬಹುದು. ಅದಲ್ಲಿ ಕ್ಯಾಮರಾದಲ್ಲಿರುವಂತಹ ಸ್ಪೀಕರ್ ಮೂಲಕ ಆ ಒಂದು ಧ್ವನಿ ಹೊರ ಬರುತ್ತೆ. ಇದರಿಂದ ಕೂಡ ಆ ವ್ಯಕ್ತಿಗೆ ಕೃಷಿ ಭೂಮಿಯಲ್ಲಿ ಏನೇನಾಗ್ತಿದೆ ಅನ್ನೋ ಆತಂಕವನ್ನು ಕೂಡ ಈ ಒಂದು ಕ್ಯಾಮರಾ ಹೋಗಲಾಡಿಸುತ್ತೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಿಸ್ಕೊಂಡು ಹೋಗ್ತೀನಿ. ಸರ್, ಇದು ಹೆಂಗೆ ವರ್ಕ್ ಆಗುತ್ತೆ ಸರ್, ಮತ್ತೆ ಇದು ಏನೇನು ಸ್ಪೆಷಾಲಿಟಿ ಇದೆ ಸರ್? ಓಕೆ, ನನ್ನ ಹೆಸರು ತೇಜಸ್ ಅಂತ, ನಾನು ಮೇಘಾ ಅಗ್ರೋಟೆಕ್ ಇಂದ ಮಾತಾಡ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ಸೋಲಾರ್ CC ಕ್ಯಾಮ್ರಾಯಿಂದ. ನಾವು ಸೋಲಾರಿಂದ ಪರ್ಟಿಕ್ಯುಲರ್ ಆಗಿ ಇದಕ್ಕೆ ಪವರ್ ಸಪ್ಲೈ ಏನು ಬೇಕಾಗಿಲ್ಲ, ಸೋಲಾರಿಂದ ವರ್ಕ್ ಆಗ್ತಾ ಇರುತ್ತೆ. ಇದು ಅಪ್ ಟು 3 ಡೇಸ್ ಬ್ಯಾಟ್ರಿ ಬ್ಯಾಕಪ್ ಇರುತ್ತೆ. ಇದಕ್ಕೆ ಒಂದು ಸಿಮ್ ಹಾಕಿರ್ತೀವಿ, ಇಲ್ಲಿ ಒಂದು ಸಿಮ್ ಹಾಕಿರ್ತೀವಿ, 4G ಸಿಮ್ ಹಾಕಿರ್ತೀವಿ. ಒಂದು ಮೆಮೊರಿ ಕಾರ್ಡ್ ಅಪ್ ಟು 256 GB ಗಂಟೆ ಹಾಕ್ಕೊಬೋದು. ಸೋಲಾರ್ ಮುಖಾಂತರ ನಮಗೆ ಒಂದು ಆ್ಯಪ್ ಬರುತ್ತೆ, 2 ಆ್ಯಪಲ್ಲಿ ಕನೆಕ್ಟ್ ಆಗಿಬಿಟ್ಟು ನಾವು ಎಲ್ಲೇ ಇದ್ರೂ ನೋಡ್ಕೊಬೋದು. ಇದನ್ನು ಅಪ್ ಟು 5 ಮೆಂಬರ್ಸ್. ನಾವೀಗ ಹೊಲದಲ್ಲಿ ಯಾರಾದರೂ ಬಂದಿದ್ದಾರೆ, ಕಳ್ಳರು ಆ ಥರ ಬಂದಿದಾಗ ಮೋಷನ್ ಟ್ರ್ಯಾಕಿಂಗ್ ಡಿಟೆಕ್ಷನ್ ಆಗುತ್ತೆ, ಅವ್ರ ಕಡೆ ಹೋಗ್ತಾ ಇರುತ್ತೆ. ನಮಗೆ ಒಂದು ಫೋಟೋ ಹಾಕಿ ಕ್ಲಿಪ್ ಕಳಿಸುತ್ತೆ, ನೋಟಿಫಿಕೇಶನ್ ಕಳಿಸುತ್ತೆ ಯಾರು ಬಂದಿದ್ದಾರೆ ಏನೋ ಅಂತ. ನೈಟಲ್ಲಿ ವಿಸುವಲ್ ಆಗಿ ಇದರಲ್ಲಿ ಲೈಟ್ಸ್ ಬರುತ್ತೆ ಆಟೋಮೆಟಿಕ್, ಅಪ್ ಟು 30 ಮೀಟರ್ಸ್ ಕವರ್ ಆಗುತ್ತೆ ಲೈಟ್ಸ್. ನಾವು ಮಾತಾಡ್ಬೋದು, ಅವ್ರು ಮಾತಾಡಿರೋದು ನಮಗೆ ಕೇಳಿಸ್ತಾ ಇರುತ್ತೆ, ಯಾರು ಬಂದಿದ್ದಾರೆ ಏನು ಬಂದಿದ್ದಾರೆ ಅಂತ. ಸರ್, ಈ ಕೃಷಿ ಭೂಮಿಯಿಂದ ಆ ವ್ಯಕ್ತಿ ಎಷ್ಟು ದೂರ ತನಕ ಇದು ಆಕ್ಸೆಸ್ ಇರುತ್ತೆ ಸರ್? ಫಾರ್ ಎಕ್ಸಾಂಪಲ್ ಕೃಷಿ ಭೂಮಿ ಎಷ್ಟು ಕಿಲೋಮೀಟರ್ ದೂರ ಇರುತ್ತೆ ಆ ವ್ಯಕ್ತಿ, ಅಂದ್ರೆ ಮ್ಯಾಕ್ಸಿಮಮ್ ಎಷ್ಟು ಇರುತ್ತೆ ಸರ್ ಲಿಮಿಟ್ಸ್? ಎಷ್ಟು ದೂರದಿಂದ ಆದರೂ ಮಾಡ್ಬೋದು ಸರ್, ತೊಂದರೆ ಇಲ್ಲ. ಈವನ್ ಅಮೆರಿಕದಿಂದ ಕಂಟ್ರೋಲ್ ಮಾಡ್ಕೊಬೋದು. ಇದರಲ್ಲಿ ಒಂದು ಸಿಮ್ ಇರುತ್ತೆ ಅಷ್ಟೇ. ಅಂದ್ರೆ ಒಂದು ವ್ಯಕ್ತಿ ಎಷ್ಟು ದೂರ ಇದ್ರೂ ಕೂಡ, ತನ್ನ ಕೃಷಿ ಜಾಗದಿಂದ ಎಷ್ಟೇ ದೂರ ಇದ್ರೂ ಕೂಡ ಕೃಷಿ ಭೂಮಿಯಲ್ಲಿ ಏನೇನಾಗ್ತಿದೆ ಅನ್ನೋದನ್ನು ತನ್ನ ಮೊಬೈಲ್ ಮೂಲಕ ಆಕ್ಸೆಸ್ ಮೂಲಕ ಪಡೆಯುವಂತಹ ಒಂದು ವ್ಯವಸ್ಥೆಯನ್ನು ಈ ಒಂದು ವ್ಯವಸ್ಥೆ ಏನಿದೆ ಇದು ಈ ವರ್ಷದ ಕೃಷಿ ಮೇಳದಲ್ಲಿ ದೊಡ್ಡ ಮಟ್ಟದಲ್ಲಿ ಹೈಲೈಟ್ ಆಗಿದೆ. ಕ್ಯಾಮರಾ ಪರ್ಸನ್ ಶ್ಯಾಮ್ ಜೊತೆ ಸತ್ತಾರ್, ನ್ಯೂಸ್ ಫಾಸ್ಟ್, ಬೆಂಗಳೂರು.